ನಮಸ್ತೆ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ. ನಮ್ಮನೆಯಲ್ಲಿ ನಾನು ಹಬ್ಬದ ದಿವಸ ಬೇವನ್ನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬರ್ರಿ. ಇವಾಗ ದ್ರಾಕ್ಷಿ, ಒಂದು ಮಾವಿನ ಹಣ್ಣು, ಒಣ ದ್ರಾಕ್ಷಿ, ಆಮೇಲೆ ಖರ್ಜೂರ, ಆಮೇಲೆ ಬೇವಿನ ಹೆಚ್ಚ ಒಂದು ಬಟ್ಲಲ್ಲಿ ಇಟ್ಟಿದ್ದೀನಿ ನೋಡ್ರಿ. ಅದೇ ಬೇವಿನ ಹೆಚ್ಚ ಅಂಗಡಿಲಿ ಸಿಗುತ್ತಾ. ಆಮೇಲೆ ಹುಣಸೆ ಹಣ್ಣು ಕೂಡ ನೆನೆ ಹಾಕಿದ್ದೆ, ಅರ್ಧ ತಾಸು ನೆನೆ ಹಾಕಿದ್ದೀನಿ. ಹೊಸ ಹುಣಸೆ ಹಣ್ಣನ್ನೇ ಬಳಸ್ತೀವಿ ಯುಗಾದಿಗೆ. ಹೊಸ ಹುಣಸೆ ಹಣ್ಣು ಬಂದಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇವಾಗ ಬೆಲ್ಲ ಕೂಡ ತೊಗೊಂಡಿದ್ದೀನಿ ನೋಡ್ರಿ. ಒಂದು 1/4 kg ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಸಣ್ಣಗೆ ಪುಡಿ ಮಾಡಿಟ್ಟಿನಿ. ಹಾಗೆ ಮತ್ತು ಇವಾಗ ಬೇವಿನ ಹೂವು, ಈಗ ಹೊಸ ವರ್ಷನೇ ಇದು ಯುಗಾದಿ ಹಬ್ಬ ಅಂದ್ರೆ ನಮಗೆ. ಅದನ್ನು ಬೇವು ಚಿಗುರಿರುತ್ತಲ್ಲ, ಹೂ ಬಿಟ್ಟಿರುತ್ತಲ್ಲ, ಆ ಹೂ ಹಾಕಿ ನಾವು ಬೇವು ಮಾಡೋದು, ಅದು ಕೂಡ ತೊಗೊಂಡಿದ್ದೀನಿ. ಇವಾಗ ನೋಡ್ರಿ ಎಲ್ಲನೂ ತೊಗೊಂಡು ಕೂತ್ಕೊಂಡಿದ್ದೀನಿ. ಬೇವು ಮಾಡೋದು ಹೇಗಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ದ್ರಾಕ್ಷಿ ತೊಗೊಂಡಿದ್ನಲ್ಲ, ದ್ರಾಕ್ಷಿನ ಒಂದರಲ್ಲಿ 2 ಭಾಗ ಮಾಡಿ ಹಾಕೋಣ. ಯಾಕಂದ್ರೆ ಆ ಪುಟ ಹಾಕಿದ್ರೆ ಅದು ಸರಿ ಇರಲ್ಲ. ಅದಕ್ಕಾಗಿ ಅವನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡ್ರಿ. ನಾನು ಒಂದೊಂದಾಗೆ ಕಟ್ ಮಾಡ್ಕೋತಾ ಇದ್ದೀನಿ. ಇದೇ ಥರ ಎಲ್ಲನೂ ಕೂಡ ಕಟ್ ಮಾಡಿ ಹಾಕೋಬೇಕು. ಒಂದು ಮಾವಿನ ಹಣ್ಣು ತೊಗೊಂಡಿದ್ದೆ. ಒಂದು ಮಾವಿನ ಹಣ್ಣು ಪೂರ ಇದಕ್ಕೇನು ಬೇಕಾಗಂಗಿಲ್ಲ, ಒಂದು ಸ್ವಲ್ಪ ಆದ್ರೆ ಸಾಕು. ನಾನು ಒಂದು ಪೂರ್ತಿ ಇಟ್ಕೊಂಡಿದ್ದೆ. ಸ್ವಲ್ಪ ಮಾವಿನ ಹಣ್ಣನ್ನು ತುರಿತೀನಿ ನೋಡ್ರಿ ಸಣ್ಣಗೆ. ಅದನ್ನು ತುರಿದು ಕೂಡ ಹಾಕಬೇಕು. ಯುಗಾದಿ ಹಬ್ಬಕ್ಕೆ ಹೊಸ ಮಾವಿನಕಾಯಿ ಬಂದಿರ್ತಾವೆ, ಆಮೇಲೆ ದ್ರಾಕ್ಷಿ ಹೊಸ ಹೂವು, ಆಮೇಲೆ ಇದು ಬೇವಿಂದು ಹೂ ಕೂಡ ಹೊಸ ಹೂವಾಗಿರುತ್ತೆ. ಹಾಗಾಗಿ ಇವಾಗ ಎಲ್ಲನೂ ತೊಗೊಂಡಿದ್ದೀನಿ ನೋಡ್ರಿ. ಇದನ್ನೆಲ್ಲನೂ ಹಾಕಿ ನಾವು ಬೇವು ಮಾಡ್ತೀವಿ ಪ್ರತಿ ವರ್ಷ. ಆಮೇಲೆ ಇದನ್ನು ದೇವ್ರಿಗೂ ಕೂಡ ನಾವು ನೈವೇದ್ಯ ಹಿಡಿತೀವಿ. ಮುಂಜಾನೆ ಎದ್ದು ಎಣ್ಣೆ ಸ್ನಾನ ಮಾಡಿ, ತಲೆಗೆಲ್ಲ ಎಣ್ಣೆ ಸ್ನಾನ ಮಾಡಿ, ಶಿಗೆಕಾಯಿ ಹಾಕಿ ಸ್ನಾನ ಮಾಡಿ, ಇವಾಗ ದೇವ್ರಿಗೆ ಇದನ್ನೇ ನಾವು ನೈವೇದ್ಯ ಮಾಡೋದು. ಇವತ್ತು ಶಾವಿಗೆ ಬಸಿತೀವಿ. ಶಾವಿಗೆ ಬಸಿದ್ಬಿಟ್ಟು ಇದನ್ನು ಬೇವು ಮಾಡಿ ಅದರಲ್ಲಿ ಹಾಕಿ ದೇವರಿಗೆ ನೈವೇದ್ಯ ಕೊಡ್ತೀವಿ ನಾವು. ಅಂದರೆ ಮನೆ ದೇವರಿಗೆ ನೈವೇದ್ಯ ಹಿಡಿತೀವಿ, ಸುತ್ತಿನ ದೇವರಿಗೆಲ್ಲ ನೈವೇದ್ಯ ಕೊಡ್ತೀವಿ. ಇವಾಗ ನೋಡ್ರಿ ಖರ್ಜೂರ ತೊಗೊಂಡಿದ್ನಲ್ಲ, ಖರ್ಜೂರ ಒಂದು 4-5 ಬೋಟ್ ತೊಗೊಂಡಿದ್ದೆ ನಾನು. ಎಷ್ಟು ಬೇಕಷ್ಟು ಕಟ್ ಮಾಡ್ಕೋತೀನಿ. ಅದನ್ನು ಕೂಡ ನಾನು ಎಷ್ಟು ಬೇಕಷ್ಟು ಹಾಕೋತೀನಿ ನೋಡ್ರಿ. ಕಟ್ ಮಾಡ್ಕೋತಾ ಇದ್ದೀನಿ. ಬೀಜನ ತೆಗಿತಾ ಇದ್ದೀನಿ ನೋಡ್ರಿ. ಬೀಜ ತೆಗೆದ್ಬಿಟ್ಟು ಹಾಕೋಬೇಕು. ಅದನ್ನು ಕಟ್ ಮಾಡಿ ಇನ್ನೂ ಸಣ್ಣಗೆ ಬೇಕಾದ್ರೆ ನಾವು ಕಟ್ ಮಾಡ್ಕೋಬೇಕು. ಇಲ್ಲ ಇಷ್ಟೇ ಸಾಕು, ಒಂದರಲ್ಲಿ 4 ಭಾಗ ಮಾಡ್ಕೋತಿದ್ದೆ ನಾನು. ಎಲ್ಲನೂ ಕಟ್ ಮಾಡಿ ಅದನ್ನು ಕೂಡ ಹಾಕ್ತೀನಿ. ಸ್ವಲ್ಪ ಸಿಹಿ ಬಿಡುತ್ತಾ, ಹುಳಿ ಜಾಸ್ತಿ ಇರುತ್ತಲ್ಲ ಹುಣಸೆ ಹಣ್ಣು, ಹಾಗಾಗಿ ಅದನ್ನು ಕೂಡ ಸ್ವೀಟ್ ಬಿಡುತ್ತಾ ಅಂಥೇಳಿ ಖರ್ಜೂರ ಕೂಡ ಹಾಕ್ತೀನಿ ನಾನು. ಹಾಕ್ತಾರೆ ಎಲ್ಲರೂ ಕೂಡ ಖರ್ಜೂರ ಹಾಕ್ತಾರೆ. ನೀಟಾಗಿ ಕಟ್ ಮಾಡ್ಕೋಬೇಕು. ಕೆಲವೊಂದು ಖರ್ಜೂರ ಒಳಗೆ ಹುಳ ಎಲ್ಲ ಇರ್ತಾವೆ, ನೋಡಿ ಹಾಕಬೇಕು. ಇವಾಗ ನೋಡ್ರಿ 4-5 ಖರ್ಜೂರ ತೊಗೊಂಡಿದ್ದನ್ನು ನಾನು ಚೆಕ್ ಮಾಡಿ ಹಾಕ್ತಾ ಇದ್ದೀನಿ ಎಲ್ಲ ಕೂಡ. ಇವಾಗ ನೋಡ್ರಿ ಮಾವಿನ ಹಣ್ಣು ತುರಿದಿಟ್ಟಿದ್ದೀನಿ, ಆಮೇಲೆ ದ್ರಾಕ್ಷಿ ಕಟ್ ಮಾಡಿದ್ದೀನಿ, ಖರ್ಜೂರ ಕೂಡ ಒಂದರಲ್ಲಿ 4 ಭಾಗ ಮಾಡಿಟ್ಟಿದ್ದೀನಿ. ಇವಾಗ ಹೂವನ್ನು ಹಾಕೊಂಡ್ರೆ ನಾವು ಬೇವಿನ ಹೂವನ್ನು ಹಾಕು ನಾವು ಕೂಡ ಬಿಡಿಸ್ಕೊಳ್ಳೋಣ್ರಿ. ಅದೇ ಮೇನ್ ಇರುತ್ತೆ ಇದಕ್ಕೆ, ಬೇವು ಮಾಡೋದಕ್ಕೆ. ಅವನ್ನ ಬೇವು ಮಾಡೋದು ಅಂತಲೇ ನಾವು ಕರಿತೀವಿ ಇದನ್ನು. ಹಾಗಾಗಿ ಅದನ್ನು ಕೂಡ ಬಿಡಿಸ್ಕೊಳ್ಳೋನು ಮೇನ್ ಇರುತ್ತೆ. ಇದನ್ನೇ ಹಾಕೋದು ನಾವು ಫಸ್ಟು. ಇದನ್ನೆಲ್ಲ ಕಡ್ಡಿ ಎಲ್ಲ ಚೆಂದಾಗೆ ತೊಗೊಳ್ಳೋನು. ಹೂವು ಇರುತ್ತಲ್ಲ ಅದನ್ನು ಮಾತ್ರ ತೊಗೊಳ್ಳೋನು. ಕಡ್ಡಿ ಹಾಕಿದ್ರೆ ಜಾಸ್ತಿ ಕಹಿ ಬಂದುಬಿಡುತ್ತೆ. ಇವಾಗ ನೋಡ್ರಿ ಹೂವನ್ನು ಮಾತ್ರ ತೆಗಿದನ್ನು ತೋರಿಸ್ತಾ ಇದ್ದೀನಲ್ಲ, ಅದೇ ಥರ ಹೂಗಳನ್ನು ಮಾತ್ರ ತೊಗೊಂಡ್ಬಿಡೋಣ ಹೊಸು. ಅದೇ ಥರ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ ನಾನು ಅಷ್ಟು ಎಲ್ಲನೂ. ಈಗ ನೋಡ್ರಿ ಆ ಕಡ್ಡಿ ಎಲ್ಲ ತೆಗೆದು ಬಿಸಾಕಿ ಹೂ ಮಾತ್ರ ಬಿಡಿಸಿಟ್ಟಿದ್ದೀನಿ ನೋಡ್ರಿ. ಅದೇ ಥರ ಬಿಡಿಸ್ಕೋಬೇಕು ಇದು ಬೇವು ಹೆಚ್ಚ ಮಾಡೋಕೆ. ಆಮೇಲಿಂದ ಇವಾಗ ನೋಡ್ರಿ ಬೇವಿನ ಹೆಚ್ಚ ನಿಮಗೆ ತೋರಿಸ್ತೀನಿ. ಇದು ಅಂಗಡೀಲಿ ಸಿಗುತ್ತಾ. ಮೊದಲೆಲ್ಲ ಮನೆಗೆ ಮಾಡ್ತಿದ್ರು. ಎಲ್ಲನೂ ತಂದು ಮಿಕ್ಸ್ ಮಾಡೋಕ್ಕಾಗಲ್ಲ, ಟೈಮ್ ಇರಲ್ಲ ಅಂದ್ಬಿಟ್ಟು ನಾನು ಅಂಗಡಿಲೇ ತರ್ತೀನಿ. ಇದಕ್ಕೆ 50 ರೂಪಾಯಿ ತೊಗೋತಾರೆ ಅವರು. ಮಿಕ್ಸ್ ಮಾಡಿರ್ತಾರೆ. ಕಲ್ಸಕ್ರೆ, ಸೋಪು, ಆಮೇಲಿಂದ ಇದ್ರಾಗ ಖರ್ಜೂರ ಎಲ್ಲ ಹಾಕಿರ್ತಾರೆ ರೀ ಅವರು ಕೂಡ. ಎಲ್ಲಿ ಬಡ್ಡ್ಯಾಗ ತೋರಿಸ್ತೀನಿ ನೋಡ್ರಿ. ಸೋಂಪೆಲ್ಲ ಬಡ್ಡ್ಯಾಗ ಅದಾವೆ, ಆಮೇಲೆ ಗಸಗಸಿ ಅದಾವು, ಕಲ್ಸಕ್ರೆ ಅದಾವು, ಪುಟಾಣಿ ಅದಾವು, ಕಡಲೆಪಾಪ ಅಂತಿರಲ್ಲ ಅವು ಕೂಡ ಅದಾವು. ಎಲ್ಲನೂ ಮಿಕ್ಸ್ ಮಾಡಿ ಅವರು ಇಟ್ಟಿರ್ತಾರೆ ಅಂಗಡ್ಯಾಗ. ನೋಡ್ರಿ ತೋರಿಸ್ತಾ ಇದ್ದೀನಿ. ಸಣ್ಣ ಇರೋದ್ರಿಂದ ಗಸಗಸಿ ಕಾಣಿಸ್ತಾ ಇಲ್ಲ ಅವು. ಇವಾಗ ಸ್ವಲ್ಪ ಕಾಣಿಸಕತ್ತು ನೋಡ್ರಿ. ಅವು ಎಲ್ಲ ಮಿಕ್ಸ್ ಮಾಡಿಟ್ಟಿರ್ತಾರೆ. ನಿನ್ನೆ ಅಂತರ್ಲೇನೆ ನಾವೆಲ್ಲನೂ ತಂದಿಟ್ಕೊಂಡ್ಬಿಟ್ಟಿರ್ತೀವಿ ರಾತ್ರಿನೇ. ತಂದಿಟ್ಕೊಂಡ್ರೆ ಇದು ಹಾಕಿದ್ರೇ ಅದು ಬೇವು ಚಲೋ ಆಗೋದು. ಬೇವಿನ ಹೆಚ್ಚ ಅಂತ ನಾವು ಕರಿತೀವಿ ಇದನ್ನು. ಪ್ರತಿಯೊಂದು ಅಂಗಡಿಲೂ ಕೂಡ ಸಿಗುತ್ತೆ. ಕೆಲವೊಬ್ರು ಮನೆಯಲ್ಲೇ ಮಾಡ್ತಾರೆ. ಎಲ್ಲ ಪದಾರ್ಥನೂ ತಂದು ಮನೆಯಲ್ಲೇ ಮಾಡ್ತಾರೆ. ಮನೆಯಲ್ಲೇ ಮಾಡಿದ್ದು ತುಂಬ ಚೆಂದ ಆಗುತ್ತೆ. ಆದರೆ ನನಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅಂಗಡಿಲೇ ತರ್ತೀನಿ ಪ್ರತಿ ವರ್ಷವೂ ಕೂಡ. ಇವಾಗ ನೋಡ್ರಿ ಎಲ್ಲ ಜೋಡಿಸಿಟ್ಟಿನಿ. ಇವಾಗ ಲಾಸ್ಟಲ್ಲಿ ಹುಂಚಿ ರಾಡಿ ಮಾಡ್ಕೋಬೇಕು ನಾವು. ಇವಾಗ ಹುಂಚಿ ಹಣ್ಣನ್ನು ನೆನೆ ಹಾಕಿರ್ತೀವಲ್ಲ, ಅದೆಲ್ಲ ಏನಾದರೂ ಹೊಲಸಿತ್ತಂದ್ರೆ ಧೂಳೆಲ್ಲ ಕೂತಿರ್ತೈತಿ, ಅದು ಎಲ್ಲ ಹೋಗುತ್ತೆ. ಸ್ವಲ್ಪ ಹೊತ್ತು ನೆನೆ ಹಾಕಿದ್ದು ಅದು ನೀರಾಗಿ ಬಿಟ್ಕೊಂಡಿರುತ್ತೆ. ಆ ನೀರನ್ನು ತೆಗೆದುಬಿಟ್ಟೆ ನೋಡ್ರಿ. ಇವಾಗ ತೆಗೆದು ಬೇರೆ ನೀರನ್ನು ನಾವು ಹಾಕೋಬೇಕೀಗ. ಬೇರೆ ನೀರು ಹಾಕ್ಕೊಂಡು ಒಂದು ಚರಿಗೆ ಹಾಕ್ಕೊಂಡಿದ್ದೀನಿ ನಾನು. ಫಸ್ಟು ಸಾಕಷ್ಟು ಹಾಕಿ ಕೈಯಲ್ಲೇ ಕಿವುಚಬೇಕು. ಇದನ್ನು ಕೈಯಲ್ಲೇ ಕಿವುಚಿದ್ರೆ ಮಾತ್ರ ಅದು ಎಲ್ಲ ಹುಂಚಿ ರಾಡಿ ಬಿಡುತ್ತಾ. ಚೆಂದಾಗೆ ಕೈಯಲ್ಲೇ ಕಿವುಚ್ಕೋಬೇಕು ಇದನ್ನು. ಅದರಿಂದನೂ ಏನೂ ಮಾಡೋಕ್ಕಾಗಲ್ಲ. ಕೈಯಲ್ಲೇ ಚೆಂದಾಗೆ ಎಲ್ಲ ಕಿವುಚ್ಕೊಂಡು ನಾವು ಅದನ್ನು ಹುಂಚಿ ರಾಡಿನ ರೆಡಿ ಮಾಡ್ಕೋಬೇಕು. ಇವಾಗ ನೋಡ್ರಿ ನಾನು ಕಿವುಚ್ತಾ ಇದ್ದೀನಲ್ಲ, ಅದೇ ಥರ ಅದನ್ನು
ಎಲ್ಲನೂ ನೀಟಾಗಿ ಕಿವುಚ್ಕೊಂಡು ತೊಗೋಬೇಕು ನಾವು. ಅದರಿಂದನೇ ನಮಗೆ ಟೇಸ್ಟ್ ಕೊಡೋದು. ಆಮೇಲೆ ನೋಡಿರಿ ಇವಾಗ ಅದು ಕಿವುಚಾಯಿತು. ಅದನ್ನು ಇವಾಗ ಚೆಂದಾಗಿ ಏನು ಅದ್ರಾಗ ಹುಂಚಿ ಹಣ್ಣು ಅದ್ರಾಗ ಹೋಗದೆ ಇರೋ ಥರ ರಸ ಮಾತ್ರ ಅದನ್ನು ತೊಗೋಬೇಕಾಗುತ್ತಾ. ಮತ್ತು ಇದನ್ನು ಏನಪ್ಪ ಅಂತಂದ್ರೆ ಮಣ್ಣಿನ ಮಡಿಕೆಲೇ ಮಾಡಬೇಕು ಅಂತ ಒಂದು ಪದ್ಧತಿ ಐತಿ. ಇವಾಗ ಎಲ್ಲಿ ಮಣ್ಣಿನ ಮಡಿಕೆ ಸಿಗ್ತಾವು, ಈಗ ಅರ್ಜೆಂಟಿಗೆ ಎಲ್ಲಿ ಹುಡ್ಕೊಂಡು ಹೋಗೋದು ಅಂತ ನಾನು ಒಂದು ಗುಂಡಿಗೆ ತೊಗೊಂಡೆ, ಮನೆಗಿರೋದಂಥ ಗುಂಡಿಗೆ ಅಂತೀವಿ ನಾವು ಅದಕ್ಕೆ. ಆ ಗುಂಡಿಗೆ ತೊಗೊಂಡೆ, ಅದರಲ್ಲೇ ಮಾಡ್ತಾಯಿದ್ದೀನಿ. ಏನೋ ಗೊತ್ತಿಲ್ಲ, ಇದನ್ನು ಒಟ್ಟಿನಲ್ಲಿ ಮಣ್ಣಿನ ಮಡಿಕೆಲೇ ಮಾಡಬೇಕು ಅಂತಾರೆ. ನನ್ನ ಹತ್ರ ಅದು ಇರಲಿಲ್ಲ ಅಂದ್ಬಿಟ್ಟು ನಾನು ಇದರಲ್ಲೇ ಮಾಡ್ತೀನಿ. ಮಣ್ಣಿನ ಮಡಿಕೆಲಿ ಮಾಡಿಟ್ರೆ ಅರ್ಬಿ ಸುತ್ತಿಡ್ತಾರೆ, ಕಾಟನ್ ಅರ್ಬಿ. ಅದು ತಂಪಾಗದ ಮಧ್ಯಾಹ್ನ ಕಡೆ ಕುಡಿಯೋಕೆ ಬರುತ್ತಂತಂದ್ರೆ, ಯಾಕಂದ್ರೆ ಇವಾಗ ಬ್ಯಾಸ್ಗೆ ಇರುತ್ತದಲ್ಲ, ತಂಪಾಗುತ್ತಾ, ಹೊಟ್ಟೆಗೆ ಕೂಡ ತಂಪಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಮಾಡಿಟ್ಟಿರ್ತಾರೆ. ಇವಾಗ ನೋಡಿರಿ ಮತ್ತೊಂದು ಸರಿ ನೀರು ಹಾಕ್ಕೊಂಡಿದ್ದೀನಿ. ಮತ್ತೊಂದು ಸರಿ ನೀರು ಹಾಕಿ ಸರಿಯಾಗಿ ಎಲ್ಲ ಕಿವುಚ್ಕೋತಾ ಇದ್ದೀನಿ. ಕಿವುಚ್ಬಿಟ್ಟು ಇವಾಗ ಎಲ್ಲ ರೆಡಿ ಆಯ್ತು ನೋಡಿರಿ. ಅದನ್ನು ಕ್ಲೀನಾಗಿ ಎಲ್ಲ ತೊಗೊಂಡೆ. ಇವಾಗ ನೋಡಿರಿ ಬೆಲ್ಲ ಹಾಕ್ತೀನಿ. ಒಂದು 1/4 kg ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಕೂಡ ಬೆಲ್ಲ ದಪ್ಪಿತ್ತಂದ್ರೆ ಬೇಗ ಕರಗಂಗಿಲ್ಲ. ಸಣ್ಣಗೆ ಅದನ್ನು ಪುಡಿ ಮಾಡಿ ಇಟ್ಕೋಬೇಕು ಜಜ್ಜಿ ನಾವು. ಸ್ವಲ್ಪನೇ ಹಾಕೋನು, ನೋಡ್ಕೊಂಡು ಹಾಕೋತಾ ಹೋಗೋನು. ಜಾಸ್ತಿ ಆಯ್ತಂದ್ರೆ ಭಾಳ ಬೆಲ್ಚಾಗುತ್ತಾ. ಎಲ್ಲ ಥರನೂ ಒಂದೇ ಈಕ್ವಲ್ ಆಗಿರಬೇಕು. ಹುಳಿ ರುಚಿ ಎಲ್ಲ ಒಂದೇ ಥರ ಇತ್ತಂದ್ರೆ ಕುಡಿಯೋಕೆ ಟೇಸ್ಟ್ ಇರುತ್ತೆ, ಚಲೋ ಇರುತ್ತೆ. ಹಾಗಾಗಿ ಅದನ್ನು ಬೆಲ್ಲ ಸ್ವಲ್ಪನೇ ಹಾಕಿ ಕಲಿಸ್ತಿದ್ದೆ ನಾನು. ಇವಾಗ ನೋಡಿರಿ ಇನ್ನೂ ಗಂಟೆ ಐತಿ. ಹಾಗೆ ಅದನ್ನು ಕೈ ಆಡಿಸ್ತಾ ಇರಬೇಕು, ಕರಗುತ್ತದು ಒಂದು ಸ್ವಲ್ಪ ಹೊತ್ನ್ಯಾಗ. ಈಗ ಒಂದೊಂದೇ ಹಾಕೋತಾ ಹೋಗೋಣ ಬರ್ರಿ. ಫಸ್ಟಿಗೆ ನಾನು ಬೇವಿನ ಹೂವನ್ನ ಹಾಕ್ತೀನಿ ನೋಡಿರಿ. ನಾನು ಬೇವಿನ ಹೂವು ಹಾಕಿ ಕಲಿಸ್ತಾ ಇದ್ದೀನಿ. ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಒಣ ದ್ರಾಕ್ಷಿ, ಆಮೇಲೆ ಮಾವಿನ ಹಣ್ಣು ತುರಿದಿಟ್ಟಿದ್ನಲ್ಲ ಸ್ವಲ್ಪ ಅದನ್ನು ಕೂಡ ಮಾವಿನ ಹಣ್ಣನ್ನು ಕೂಡ ಹಾಕಿ ತಿರುವಾಡೋನು. ಎಲ್ಲ ಪ್ರತಿಯೊಂದನ್ನು ಹಾಕೋನು. ಖರ್ಜೂರ ಹಾಕ್ತಾಯಿದ್ದೀನಿ ನೋಡಿರಿ, ಈ ಕೊಯ್ದಿಟ್ಟಿರೋಂಥ ಖರ್ಜೂರನ. ಮತ್ತು ಇವಾಗ ದ್ರಾಕ್ಷಿ ಕೂಡ ನಾನು ಹಾಕ್ತೀನಿ, ಕಟ್ ಮಾಡಿ ಇಟ್ಟಿದ್ದಂಥ ದ್ರಾಕ್ಷಿನ. ಪ್ರತಿಯೊಂದನ್ನು ಮೊದಲೇ ನಾವು ರೆಡಿ ಮಾಡ್ಕೊಂಬಿಡ್ಬೇಕು. ಒಂದೊಂದಾಗೆ ಹಾಕೋತ ಹೋದೆವು ಅಂದ್ರೆ ಭಾಳ ಲೇಟ್ ಆಗುತ್ತೆ. ಇವಾಗ ನೋಡಿರಿ ಬೇವಿನ ಹೆಚ್ಚ ತಂದಿದ್ವಲ್ಲ, ಅದನ್ನು ಹಾಕಿಬಿಡೋನು. ನೋಡಿ ಹಾಕ್ಕೊಳ್ಳೋನು. ಜಾಸ್ತಿ ಅನ್ಸಕತ್ತಿತ್ತು ನನಗೆ, ಅದಕ್ಕೆ ನಾನು ಏನು ಮಾಡಿದೆ, ಇನ್ನೊಂದು ಸ್ವಲ್ಪ ತೆಗೆದಿಟ್ಟೆ ನಾನು. ಅದಕ್ಕಾಗಿ ಸ್ವಲ್ಪ ಹಾಕ್ಕೊಂಡು ನೋಡೋನು. ಆಮೇಲಿಂದ ಬೇಕಾದ್ರೆ ಮತ್ತೆ ನಾವು ಹಾಕ್ಕೊಳಕ್ಕೆ ಬರುತ್ತಾ. ಇವಾಗ ನೋಡ್ರಿ ಅದನ್ನೆಲ್ಲ ಚೆಂದಾಗಿ ಕಲಸೋನು. ಬಡ್ಡೆಗೆಲ್ಲ ಬೆಲ್ಲ ಇರುತ್ತೆ, ಅದು ಕೂಡ ಕರಗುತ್ತಾ. ಇವು ಗಸಗಸಿ ಎಲ್ಲ ಅವು ಸ್ವಲ್ಪ ನೆನೆದಾಗ ಆಯ್ತಂದ್ರೆ ಅದ್ರದ್ದು ಕೂಡ ಒಂಥರ ಫ್ಲೇವರ್ ಬರುತ್ತೆ. ಆಮೇಲೆ ಸೋಂಪು ಇರುತ್ತಲ್ಲ, ಅದ್ರದ್ದು ಕೂಡ ಒಂದು ಫ್ಲೇವರ್ ಕೊಡುತ್ತಾ. ಸ್ವಲ್ಪ ಹೊತ್ತು ಬಿಡಬೇಕು ಅದನ್ನು ನಾವು ಮಾಡಿಬಿಟ್ಟು. ಅವಾಗಿಂದ ಕುಡಿಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟೆ ಅಂದ್ರೆ ಅದ್ರದ್ದೆಲ್ಲ ಏನೇನು ರುಚಿ ಇರುತ್ತಲ್ಲ ಎಲ್ಲ ಅದರಲ್ಲಿ ಬಿಟ್ಟಿರುತ್ತೆ. ಇವಾಗ ನೋಡಿರಿ ಬೆಲ್ಲ ಸ್ವಲ್ಪ ಕರಗೈತಿ. ಖರ್ಜೂರ ಎಲ್ಲ ಹೆಂಗೆ ಕಾಣ್ತಾ ಇದ್ದಾವೆ ನೋಡಿರಿ, ಹಾಗೆ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಹೊತ್ತು. ಎಲ್ಲ ಮೆತ್ತಗೆ ಆಗ್ತಾವೆ. ಆಮೇಲೆ ಕುಡಿಯೋಕೆ ತಿನ್ನೋಕೆ ಚಲೋ ಇರುತ್ತೆ ನೋಡಿರಿ. ಇವಾಗೆಲ್ಲ ರೆಡಿ ಆಯಿತು. ಇವಾಗ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ನೋಡಿರಿ. ಬೇವು ಹೆಂಗೆ ಮಾಡ್ತೀವಿ ಅಂತ ನೀವು ಕೂಡ ನೋಡಿದ್ರಲ್ಲ. ಇದಿಷ್ಟೇ ನೋಡಿರಿ ಬೇವು ಮಾಡೋದು, ಮತ್ತೇನಿಲ್ಲ. ಯುಗಾದಿ ಹಬ್ಬದಲ್ಲಿ ಮಾಡುವಂಥ ಬೇವಿದು, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬೇವು ಇದು. ಈ ಥರ ಮಾಡ್ತೀನಿ ನೋಡಿರಿ. ಎಲ್ಲ ರೆಡಿ ಆಯಿತು ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಹೋಗಿ ಬರಲಾ? ನಮಸ್ತೆ.